ನಾವು ಸಮಗಾರ ಸಮಾಜದವರು ಸುಮಾರು 1984 ಮಟ್ಟ ನಾವು 3 ಜನ MLA ಇದ್ವಿ. ಒಂದು ಶಿರ್ಸಿ, ಆಮೇಲೆ GL ಕಬಾಡಿ ಅವರು ಮಳ್ಳೊಳ್ಳಿ, ಆಮೇಲೆ ನಮ್ಮ ಧಾರವಾಡದ ಸಾಂಬ್ರಾಣಿ ಯಲ್ಲಮ್ಮ ಸಾಂಬ್ರಾಣಿ ಅವರು. ಮತ್ತು ಸಂಘಟನೆಗಾರರು ಭಾಳ ಬುದ್ಧಿವಂತರು ಇದ್ರಿ ಅನಿಸುತ್ತೆ ನನಗೆ. ಯಾಕಂದ್ರೆ ಕಾಂಗ್ರೆಸ್ದವ್ರು ನಮ್ಮನ್ನು ಕರೆದಿರಿ, BJP ಅವ್ರನ್ನ ಇಬ್ಬರನ್ನ ಕರೆದಿರಿ, ಮತ್ತು ಚಲೋ ದಿನ ಆರಾಮ್ಸ್ವಾಮಿ ನಮ್ಮ ಬಿಡ ನಮ್ಮ ಶಂಕರಣ್ಣ ಅವ್ರು JDSದವ್ರನ್ನೂ ಕರೆದಿರಿ. ಯಾವ್ಯಾವ ಪಕ್ಷದವ್ರ ಬರ್ರಿ ನಮ್ದೇನು ಮಾಡ್ತೀರಿ ಹೇಳೋದು ನಮ್ಗೆ ಕೇಳಕ್ಕೆ ಕರೆದಿರಿ. ಹೌದಲ್ರಿ? ನಾವು ನೀವು ಏನು ಮಾಡ್ತೀರಿ ಅಂತ ಕೇಳಕ್ಕೆ ಕರ್ತಾರೆ ಇವರು. ಅದಕ್ಕೆ ನೀವೇನೇನು ಮಾಡ್ತೀರಿ ಹೇಳಿಲ್ಲ. ನಾವು ಇಲ್ಲ, ಅವರು ನಾವು ಏನೇನು ಮಾಡ್ತೀವಿ ಅಂತೇಳಿ ಸೋದಿ ಸಾಹೇಬ್ ಹೇಳಲಿಲ್ಲ. ನೀವು ಮಾಡ್ರಿ ಅಂತ ಹೇಳಿದ್ರು. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದಾಗ ನಾವು ಇಷ್ಟು ನಾಮಿನೇಟ್ ಮಾಡ್ತೀವಿ, ಮುಂದೆ ಅಧಿಕಾರಕ್ಕೆ ಬಂದ್ರೆ ಇಷ್ಟು ಮಂದಿ MLA ಕೊಡ್ತೀವಿ ಅಂತ ಹೇಳಿ. ಯಾಕೋ ನನಗೆ ಬೆಳೆದನ್ನ ಇದು ಯಾಕೋ ನಮಗೆ ಹೇಳಿದ್ರಿ, ನೀವೇನು ಮಾಡ್ತೀವಿ ಅಂತ ಹೇಳೇ ಇಲ್ಲ ನನಗೆ. ಅದನ್ನೇ ನನಗೆ ಯಾಕೋ ನೋವು ಅನಿಸ್ತಾ ಇದೆ. ಅದನ್ನ ಹೇಳ್ಬಿಡ. ಮುಂದಿನ ಚುನಾವಣೆ ನಾವು ನೀವು ಇಬ್ಬರೇ ಕೇಳಿರಿ ಟಿಕೆಟ್. ಮುಂದಿನ ಚುನಾವಣೆ ನಾವು 4 ಮಂದಿ ಕೊಟ್ಟು ಸೌದಿ ಸಾಹೇಬ್ ಹೇಳಿದ್ರ ನಾನು ಚಪ್ಪಾಳಿ ಹೊಡೆದು ಬಿಡ್ತಿದ್ದೆ. ಇಬ್ಬರಿಗೆ ಕೊಟ್ಟರೆ ಸಂತೋಷ. ಆದರೆ ಈ ಸಣ್ಣ ಸಮಾಜ ನೋಡಿ, ನಾನು ಬೇರೆ ಅಲ್ಲ, ನಾನು ಚಪ್ಪಲಿ ಹೊಡೆದು ಬಂದವ. ನಮ್ಮಪ್ಪ ಚಪ್ಪಲಿ ಹೊಲಿತಿದ್ದ. ನೀವು ಸಿಟ್ಯಾಗ ಕೂತು ಮಾಡಿದ್ರಿ, ನಾವು ಹಳ್ಳ್ಯಾಗ ಕೂತು ಮಾಡಿದ್ವಿ. ನಮ್ಮಲ್ಲಿ ಏನಾಯ್ತು, ಹಳ್ಳ್ಯಾಗಿಗೆಲ್ಲ ದೊಡ್ಡ ದೊಡ್ಡ ಅಂಗಡಿಗೆ ಹೋಗಿ ಯಾವ ಬಾಟಾ ಏನಪ್ಪ ಏನೋ ಬಂದಾಗ ಎಲ್ಲ ಶೋರೂಮ್ ಬಂದ. ನಿಮಗೂ ಕಲಿಸಿಲ್ಲ, ನಮಗೂ ಕಲಿಸಿಲ್ಲ. ನಿಮ್ಮ ಚಪ್ಪಲಿ ಯಾರು ತಗೊಳ್ಳೋರಿಲ್ಲ, ನಮ್ಮನ್ನಂತೂ ಯಾವ ರೈತ ಬಂದು ನೀವು ಚಪ್ಪಲಿ ಹೊಲಿ ಅನ್ನೋರು ಇಲ್ಲ. ಏನ್ರಿ ಸೌದಿ ಸಾಹೇಬ್? ಇಂತಹ ಸಮಾಜಗಳನ್ನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ರು. ಈ ನಿರ್ಲಕ್ಷ್ಯ ಮಾಡಿದ್ರಿಂದ ಯಾರ್ಯಾರು ಉದ್ಯೋಗಗಳು ಕಸ್ಕೊಂಡ್ರು. ಮಡಿವಾಳ ಉದ್ಯೋಗ ಹೋದವು, ಸಮಗಾರ ಉದ್ಯೋಗ ಹೋದವು, ಡೋರ್ ಉದ್ಯೋಗ ಹೋದವು. ಇವತ್ತು ನಮ್ಮ ಈ ಹಡಪ ಸಮಾಜದವ್ರ ಉದ್ಯೋಗಗಳು ಹೋದವು. ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರು ದೊಡ್ಡ ದೊಡ್ಡ ಅಂಗಡಿ ಹಾಕೊಂಡು ಕುಂದಿರ್ತಾರೆ. ನೀವು ಚಪ್ಪಲಿ ಹೊಲ್ಕೊಂಡು ಗಿಡದ ಬುಡಕ್ಕೆ ಕುಂದ್ರತ್ ನೀವು ಹೇಳ್ತೀರಿ. ಅಲ್ಲಿ ಕೂತ್ರೆ ಏನು ಕೆಲಸ ಆಗುತ್ತೆ? ದೊಡ್ಡ ಕಂಪ್ನಿಗೆ ಹೋಗ್ತಾರೋ, ಚಪ್ಪಲಿ ತಗೋತಾರೋ, ಬರ್ತಾರೋ. ಆದರೆ ಈ ಉದ್ಯೋಗ ಕಳ್ಕೊಂಡಂಥವ್ರಿಗೆ ಸೌಲಭ್ಯ ಕೊಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ವಿಫಲರಾದಿವೆ. ನಾವು ಒಪ್ಪಬೇಕಾಗುತ್ತೆ. ಮಡಿವಾಳರಿಗೆ ಇವತ್ತು ಯಾರನ್ನೂ ಅಂಗಿ ತೊಡಕ ಅಂಗಿ ಇಸ್ತ್ರಿ ಮಾಡಿ ತೊಗೊಂಡು ಬರ್ಪ ತೊಳ್ಕೊಂಡು ಬಾತ್ ನಾವು ಯಾರು ಹೇಳ್ತಾ ಇದ್ದೀವಿ? ಕಂಬಾರ ಎಲ್ಲಿ ಹೋದ್ರು, ಕುಂಬಾರ ಎಲ್ಲಿ ಹೋದರು? ಇಂತಹ ಸಮಾಜಗಳು ಭಾಳ ನಿರ್ಗತಿಕರನ್ನಾಗಿ ಮಾಡ್ತಕ್ಕಂಥದ್ದು, ಅದನ್ನು ನಾವು ನೋಡಲಾರ್ದೆ ಇರ್ತಕ್ಕಂಥದ್ದು ಇದು ದುರ್ದೈವದ ಸಂಗತಿ. ನಾವು ನಿಮ್ಗೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇವೆ. ಇಲ್ಲಿ ಡೋರ್ನು ಕರಿಬೇಕಾಗುತ್ತೆ. ಸಮಗಾರು, ಡೋರು, ಮಾದ್ರು ಒಂದಾದರೆ ನಿಮ್ದೊಂದು ದೊಡ್ಡ ಶಕ್ತಿ ಆಗುತ್ತೆ. 6% ಒಳಗೆ ನೀವೇನು ತೊಗೊಂಡಿದ್ದೀವಲ್ಲ, ನಾವೆಲ್ಲರೂ ಜೋಡಿ ಆಗೋಣ. ಇದಕ್ಕೊಂದು ಸಪ್ರೇಟ್ ಮೀಟಿಂಗ್ ಕರಿ.